ಮೊದಲಿಗೆ ನಾನು ಮೇಡಮ್ ಹತ್ರ ಬರ್ತೀನಿ. ಮೇಡಮ್, ಈ ಕಾರ್ಖಾನೆಯನ್ನ ಪುನರಾರಂಭ ಮಾಡಿದ್ರೆ ತಪ್ಪೇನಿದೆ ಅಂತ ಹೇಳಿ. ಎಲ್ಲೋ ಒಂದು ಕಡೆ ಈ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ರೀತಿಯಲ್ಲಿ ಈ ರಾಜಕಾರಣಿಗಳ ಜಗಳದಲ್ಲಿ ಈ ಕಾರ್ಖಾನೆ ಬಡವಾಯ್ತು ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ನಾನು ಎಸ್ ಕಾರ್ತಿಕ್, ನೀವು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ನೋಡಿ, ಈಗ 20 ವರ್ಷದ ಹಿಂದೆ ಇದು ಕಾರ್ಖಾನೆ ಮುಚ್ಚಾಕಿದ್ರು. ಈಗ ಏಕಾಏಕಿ ರೀಓಪನ್ ಮಾಡ್ತಿದ್ದಾರೆ. ರೀಓಪನ್ ಯಾರಿಗೋಸ್ಕರ ಮಾಡಬೇಕು ಈ ಕಾರ್ಖಾನೆನ? ನಮ್ಮ ಜನಕ್ಕೋಸ್ಕರ, ಕೆಲಸ ಇಲ್ಲದೆ ಇರೋರಿಗೆ, ಉದ್ಯೋಗ ಇಲ್ಲದೆ ಇರೋರಿಗೆ ಇವಾಗ ಉಪಯೋಗಕ್ಕೆ ಬರ್ತಾ ಇದೆ ಈ ಕಾರ್ಖಾನೆ ರೀಓಪನ್ ಮಾಡಬೇಕು ಅಂದರೆ. ಈಗ ಏನು ಅರಣ್ಯ ಇಲಾಖೆಯವರು ಹೇಳ್ತಾ ಇದ್ದಾರೆ, ಈ ಜಾಗ ಅಲ್ಲಿಗೆ ಈಶ್ವರ್ ಖಂಡ್ರೆ ಹೇಳ್ತಾ ಇದ್ದಾರೆ ಅಂತ ನೀವು ಇಷ್ಟೊತ್ತು ಹೇಳಿದ್ರಿ. ಅವ್ರು ಹೇಳ್ತಾ ಇರೋದು 100ಕ್ಕೆ 100 ಅದು ಸುಳ್ಳು. ಅದು ಅರಣ್ಯ ಇಲಾಖೆಗೆ ಯಾಕೆ ಹೋಗಬೇಕು? ಅದು ಯಾಕೆ ಸೈಟ್ ವಿಂಗಡಣೆ ಆಗಬೇಕು? ಜನಗಳಿಗೆ ಸೈಟ್ ಮಾಡಿಕೊಡೋದು ಅನ್ನೋ ರೀತಿಯಲ್ಲಿ ಒಂದು ಇದು ತಪ್ಪಾಗುತ್ತೆ. ಇದು ಯಾವತ್ತಿದ್ರೂ ಈ ಕಂಪ್ನಿಯಾಗೆ ಉಳಿಯಬೇಕೇ ಹೊರತು ಸೈಟ್ಗಳಾಗಿ ವಿಂಗಡಣೆ ಆಗಬಾರ್ದು. ಹೌದು, ಆಗಬಾರ್ದು. ಇದು ಉದ್ಯೋಗಿಗಳಿಗೆ, ಯಾರಿಗೆ ಕೆಲಸ ಇಲ್ಲ ಅಂತ ಪರದಾಡ್ತಿದ್ದಾರೆ, ಎಷ್ಟೋ ಜನ ಪರದಾಡ್ತಿದ್ದಾರೆ, ನಾವೇ ಈಗ ಕಣ್ಣಾರ ನೋಡ್ತಾ ಇದ್ದೀವಿ. ಅವ್ರಿಗೆ ಅನುಕೂಲ ಆಗಬೇಕು, ಉದ್ಯೋಗ ಸಿಗಬೇಕು, ಅದು ನನ್ನ ಉದ್ದೇಶ. ರಾಜ್ಯ ಸರ್ಕಾರ ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ಹಿಂದೇಟ್ ಹಾಕ್ಬಾರ್ದು. ಅದು ನನ್ನ ಈಗಿನ ಕಾಲಘಟ್ಟ ಹೆಂಗಿದೆ ಅಂತ ಮೇಡಮ್, ಎಐ ಅದು ಇದು ಎಲ್ಲ ಬಂದ್ರ ಮೇಲೆ ಎಲ್ಲಾ ಕಂಪನಿಗಳಲ್ಲಿ ಕೂಡ ಲೇ ಆಫ್ ಗಳನ್ನ ಮಾಡ್ತಾ ಇದ್ದಾರೆ. ಹೌದು, ಎಷ್ಟೋ ಜನ ಉದ್ಯೋಗ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಇದನ್ನ ಸ್ಥಾಪನೆ ಮಾಡಿದ್ರೆ ಇದರಲ್ಲಿ ಬರೋಬ್ಬರಿ 10,000ಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿ ಆಗುತ್ತೆ. 100%. 10,000 ಜನ 20 ವರ್ಷದ ಹಿಂದೆನೆ ಕೆಲಸ ಮಾಡ್ತಾ ಇದ್ರು. ಅವ್ರನ್ನ ಏಕಾಏಕಿ ಕಂಪ್ನಿನ ಕ್ಲೋಸ್ ಮಾಡಿ ಬೀದಿಗೆ ಹಾಕ್ಬಿಟ್ರು. ಈಗ ರೀಓಪನ್ ಆಗ್ತಾ ಇದೆ ಅಂದ್ರೆ ಅವ್ರ ಜೀವ ಈಗ ತಾನೇ ಅರಳ್ತಾ ಇರುತ್ತೆ. ರೀಓಪನ್ ಆಗ್ತಾ ಇದೆ, ನಮ್ಗೊಂದೊಂದು ಕೆಲಸ ಆಗತ್ತೆ ಅಂತ. ಸೊ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ರಾಜ್ಯ ಸರ್ಕಾರ. ಕುಮಾರಣ್ಣ ಏನು ಒಳ್ಳೆ ಉದ್ದೇಶ ಮಾಡ್ತಾ ಇದ್ದಾರೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ರಾಜ್ಯ ಸರ್ಕಾರ. ನನ್ನ ಅನಿಸಿಕೆ ಇದು. ಅದೇ ಜೊತೆ ನನ್ನ ಜೊತೆ ನಮ್ಮ ಚೀಫ್ ಎಡಿಟರ್ ಮಂಜುನಾಥ್ ಸರ್ ಇದ್ದಾರೆ. ಸರ್, ಒಂದು ಕಡೆಯಲ್ಲಿ ಈಶ್ವರ್ ಖಂಡ್ರೆ ಅವರ ವಾದ ಏನು ಅಂತ ಕೇಳಿದ್ರೆ, ರಾಜ್ಯಕ್ಕೆ ಬೆಳಕನ್ನು ಕೊಡೋದಕ್ಕೋಸ್ಕರ ಏನು ಒಂದಿಷ್ಟು ಜನ ಭೂಮಿಯನ್ನು ಬಿಟ್ಕೊಟ್ರು. ಆ ಸಂದರ್ಭದಲ್ಲಿ ಶರಾವತಿ ನದಿ ತೀರದಲ್ಲಿ ಅವರಿಗೆ ಕೂಡ ಒಂದು ಭೂಮಿಯನ್ನು ಕೊಡೋದಕ್ಕೆ ಈ ಜಾಗವನ್ನು ನಾವು ಬಳಸ್ಕೊಳ್ಬಹುದು ಅಂತ ಹೇಳಿ. ನಿಮ್ಗೆ ಅದು ಸರಿ ಅನ್ಸುತ್ತಾ, ಅಥವಾ ಈ 10,000 ಜನರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸೋದು ಸರಿ ಅನ್ಸುತ್ತಾ? ನೋಡಿ ಕಾರ್ತಿಕ್, ಈಗ ಇದು ಬೆಂಗಳೂರಿನಲ್ಲಿ ಇರೋ ಒಂದು HMT ಫ್ಯಾಕ್ಟ್ರಿ ಅನ್ನೋದು ಇತಿಹಾಸದಲ್ಲಿ ಭಾಳ ದೊಡ್ಡ ಫ್ಯಾಕ್ಟ್ರಿ ಆಗಿತ್ತು. ಅಲ್ಲಿ ಆಲ್ ಓವರ್ ಇಂಡಿಯಾ ಒಂದು 30,000 ಜನ ಕೆಲಸ ಮಾಡ್ತಿದ್ರು. ಅವಾಗ ಅಷ್ಟು HMT ಅನ್ನೋದು ಇಂಡಿಯಾದಲ್ಲಿ ಒಂದು ದೊಡ್ಡ ಮೆಷಿನರಿ ಫ್ಯಾಕ್ಟ್ರಿ ಆಗಿತ್ತು. ಅದು ಒಂದು 25-30 ವರ್ಷದ ಹಿಂದೆ ಇರೋರಿಗೆ ಅದ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ಇದೆ. ಅಂಥ ಫ್ಯಾಕ್ಟ್ರಿ ಮುಚ್ಚೋದಾಗ ಮೇಡಮ್ ಹೇಳ್ದಂಗೆ ಹಲವಾರು ಜನ ಬೀದಿಗೆ ಬಂದಿದ್ದಾರೆ. ಓಕೆ, ಇವತ್ತು ಅಟ್ಲೀಸ್ಟ್ ಅವರೆಲ್ಲ ರಿಟೈರ್ಡ್ ಆಗಿದ್ದಾರೆ. ರಿಟೈರ್ಡ್ಗಳಾಗಿ 26 ವರ್ಷ ಆದಮೇಲೆ ಎಲ್ಲ ರಿಟೈರ್ಡ್ ಆಗಿರ್ತಾರೆ. ಅಟ್ಲೀಸ್ಟ್ ಬೇರೆ ಜನರಿಗೆ, ಅವ್ರ ಮಕ್ಕಳಿಗೆ ಮತ್ತು ಕೆಲಸಕ್ಕೆ ಕಾಯ್ತಾ ಇರೋರಿಗೆ ಇಲ್ಲೊಂದು 10,000 20,000, ಯಾಕಂದರೆ 440-50 ಎಕರೆನಲ್ಲಿ ಅಷ್ಟು ದೊಡ್ಡ ಇನ್ಫ್ರಾಸ್ಟ್ರಕ್ಚರು ಈಗಿನ ಕಾಲದಲ್ಲಿ ನಾವು ಹೂವೇ ಕೂಡ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆ. ಆ ಮುಚ್ಚೋಗಿರೋ ಇನ್ಫ್ರಾಸ್ಟ್ರಕ್ಚರ್ನ ಕೇಂದ್ರ ಸರ್ಕಾರ ನಾವು ರೀಓಪನ್ ಮಾಡ್ತೀರಿ, ಅದರಲ್ಲಿ ಮತ್ತೆ ಕೆಲಸಗಾರರಿಗೆ ಒಂದು ಅವಕಾಶ ಕೊಟ್ಟು ರೆಡಿ ಮಾಡ್ತೀನಿ ಅಂತ ಹೇಳುವಾಗ, ಇದಕ್ಕೆ ರಾಜ್ಯ ಸರ್ಕಾರದವ್ರು ಯಾವುದೇ ಒಂದು ತಡೆ ಒಡ್ಡದೆ ಏನು ಕೇಂದ್ರ ಸರ್ಕಾರಕ್ಕೆ ಇವರು ಎಲ್ಲ ರೀತಿ ಸಹಕಾರ ಕೊಟ್ಟು ಇಲ್ಲಿನ ಜನಗಳಿಗೆ ಅನುಕೂಲ ಆಗೋ ರೀತಿ ಇದನ್ನು ರೀಓಪನ್ ಮಾಡಿಸೋದಕ್ಕೆ ಅವರು ಅನುವು ಮಾಡಿಕೊಡಬೇಕು. ಯಾಕಂತ ಹೇಳಿದ್ರೆ ಸರ್, ನಾವು ಕುದುರೆಮುಖಕ್ಕೆ ಹೋಗೋಣ. ಕುದುರೆಮುಖದಲ್ಲಿ ಆಗಿನ ಕಾಲದಲ್ಲಿ ಅದನ್ನ ಪ್ಯಾರಲಲ್ ಟು ಲಂಡನ್ ಸಿಟಿ ಅಂತ ಕರಿತಾ ಇದ್ರು. ಹೌದು, ಒಂದೇ ಒಂದು ಕರೆಂಟ್ ವೈರ್ಗಳು ನಮ್ಗೆ ಕಾಣಿಸಲ್ಲ, ಎಲ್ಲದೂ ಕೂಡ ಅಂಡರ್ ಗ್ರೌಂಡ್ ಅಲ್ಲೇ ಒಂದು ಅದ್ಭುತವಾದ ಸಿಟಿಯನ್ನು ನಿರ್ಮಾಣ ಮಾಡಲಾಯಿತು. ಯಾವಾಗ ಕುದುರೆಮುಖದ ಫ್ಯಾಕ್ಟರಿಯನ್ನ ಬಂದ್ ಮಾಡಿದ್ರು, ಕಡೆ ಪಕ್ಷ ಆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬೇರೆ ಯಾವ್ದಕ್ಕಾದ್ರೂ ಬಳಸ್ಕೊಳ್ಬಹುದಾಗಿತ್ತು. ಒಂದು ಕಾಲೇಜ್ ನಿರ್ಮಾಣವೋ ಅಥವಾ ಬೇರೆ ಯಾವ್ದಾದ್ರು ಕಾರ್ಖಾನೆಗಳಿಗೋ ಅದನ್ನ ಬಳಸ್ಕೊಳ್ಬೇಕು. ಇವತ್ತು ಸಂಪೂರ್ಣವಾಗಿ ಪಾಳು ಬಿದ್ದು ಬಿಟ್ಟಿದೆ. ಈ HMT ಹಿಂಗೆ ಆಗ್ತಾ ಇದೆ ಸರ್. ಅಂತ ಒಂದು ಅದ್ಭುತವಾದ ಕಾರ್ಖಾನೆಗಳನ್ನು ನಿರ್ಮಾಣ ಮಾಡ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ತಾನೂ ಇಲ್ಲ, ಜನರಿಗೆ ಒಂದು ಸಹಾಯ ಮಾಡ್ತಾನೂ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಜನರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಒಂದಿಷ್ಟು ಉದ್ಯೋಗಾವಕಾಶಗಳನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ. ಖಾಲಿ HMT ಫ್ಯಾಕ್ಟ್ರಿ ಒಂದನ್ನ ನಿರ್ಮಾಣ ಮಾಡಿಬಿಟ್ರೆ ನೀವು ಹೇಳ್ದಂಗೆ 30,000 ಜನರಿಗೆ ಕೆಲಸ ಸಿಕ್ಕಾಯ್ತು. ಯಾಕೆ ಮಾಡಬಾರ್ದು ಅಂತ.